ನಮಸ್ಕಾರ. ಆಕ್ಚುಲಿ ಇಲ್ಲಿ ನನಗೆ ಏನು ಕರೆದ್ರೆ ನನಗೆ ಗೊತ್ತಿಲ್ಲ, ಮಾತಾಡುವಂತ ಅಂದ್ಬಿಟ್ಟು ಕರೆದ್ರು. ಓಕೆ, ಬೇಸಿಕಲಿ ತುಂಬಾ ಟೂರ್ನಮೆಂಟ್ಸ್ ಎಲ್ಲರೂ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ವಿಭಿನ್ನವಾದ ಟೂರ್ನಮೆಂಟ್ ಅಂತ ಬಂದಿರೋದು ಈಗ ಬೌಲಿಂಗ್. ಬಿಕಾಸ್ ಎಲ್ಲರೂ ಕ್ರಿಕೆಟ್ ಬ್ಯಾಡ್ಮಿಂಟನ್ ಆಗ್ತಾ ಇತ್ತು. ಸೊ ಔಟ್ ಆಫ್ ದ ಬಾಕ್ಸ್ ಏನು ಅಂತ ಅಂದ್ಬಿಟ್ಟು ಐ ಥಿಂಕ್ ಆನಂದ್ ಅವರು ಅದ್ರ ಬಗ್ಗೆ ಯೋಚನೆ ಮಾಡಿ ದೇ ಹ್ಯಾವ್ ಕಮ್ ವಿತ್ ಬೌಲಿಂಗ್. ಎಷ್ಟೊಂದು ಜನ ಇಲ್ಲಿ ತುಂಬಾ ಜನ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಇರ್ತಾರೆ, ಬಟ್ ಎಷ್ಟೋ ಐ ಥಿಂಕ್ ತುಂಬಾ ಕಮ್ಮಿ ಜನ ಬೌಲಿಂಗ್ ಅಲ್ಲಿ ಇರೋದು. ಸೊ ಇಟ್ ಇಸ್ ಆಲ್ ನ್ಯೂ ಫಾರ್ ಅಸ್. ದರ್ ಇಸ್ ನೋ ಪ್ಲೇಯರ್ ಆಸ್ ಸಚ್ ಅಂತ ನಾನು ಅನ್ಕೊಂಡಿದ್ದೀನಿ, ಅಥವಾ ಇರ್ಲೂಬಹುದು. ಮೇ ಬಿ ದೇರ್ ಮಾಸ್ಟರ್ಸ್ ಇನ್ ಇಟ್, ಐ ಡೋಂಟ್ ನೋ. ಬಟ್ ನಾನಂತೂ ಇದ್ರಲ್ಲಿ ಮಾಸ್ಟರ್ ಅಲ್ಲ, ನಾನು ಜೀರೋದಿಂದ ಬರ್ತಾ ಇದ್ದೀನಿ. ಬಟ್ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ಐ ಥಿಂಕ್ ಒಂದು ಸ್ಪೋರ್ಟ್ಸ್ ಪರ್ಸನ್ಗೆ ಎಲ್ಲ ಇದ್ದೇ ಇರುತ್ತೆ ಅನ್ಸುತ್ತೆ. ಒಂದು ಏನೇ ಒಂದು ಕಲಿಬೇಕಾದ್ರೆ ವಿ ಕ್ಯಾನ್ ಗ್ರಾಸ್ಪ್ ಸೂನ್ ಅಂತ ಅನ್ಕೋತೀನಿ. ಸೊ ಐ ವಿಲ್ ಮೇಕ್ ಶ್ಯೂರ್ ದಟ್ ನಾನು ಯಾವುದೇ ಟೀಮಿಗೆ ಹೋದ್ರೂ ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ಟೀಚ್ ಅದರ್ ಪ್ಲೇಯರ್ಸ್ ಆಲ್ಸೋ ಟು ಗ್ರಾಸ್ಪ್ ಥಿಂಗ್ಸ್ ಸೂನ್. ಏನು ಟೆಕ್ನಿಕಲಿ ನಾವೇನು ಮಾಡ್ಬೋದು ಅಂತ ನೋಡೋಣ. ಅಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಆನ್ ಲಕ್. ಸೊ ಲೆಟ್ಸ್ ಪ್ಲೇ ಅವರ್ ಗೇಮ್. ಬೇರೆ ಉಳಿದ ಟೀಮಿಗೂ ಆಲ್ ದಿ ಬೆಸ್ಟ್. ನನ್ನ ಟೀಮೇ ವಿನ್ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ. ಹಾಗೆ ಇಟ್ಸ್ ಓಕೆ, ಲೆಟ್ಸ್ ಸಿ. ಫಾರ್ ಆಲ್ ದಿ ಆರ್ಗನೈಸರ್ಸ್ ಆ್ಯಂಡ್ ಫಾರ್ ಆಲ್ ದಿ ಟೀಮ್ ಓನರ್ಸ್ ಒಂದು ದೊಡ್ಡ ಸೆಲ್ಯೂಟ್ ಎಲ್ಲರಿಗೂ. ಬಿಕಾಸ್ ನೀವಿದ್ರೆ ಇದೆಲ್ಲ ಮಾಡೋಕ್ಕಾಗೋದು. ಸ್ಪಾನ್ಸರ್ಸ್ ಇಲ್ಲ ಅಂದರೆ, ಓನರ್ಸ್ ಇಲ್ಲ ಅಂದರೆ ಯಾವುದು ಆರ್ಗನೈಸ್ ಮಾಡೋಕ್ಕಾಗಲ್ಲ. ಮಾಡ್ತೀವಿ ಅಂತ ಹೇಳ್ಬೋದು ಅಷ್ಟೇ, ಮಾಡೋದು ಕಷ್ಟ ಆಗುತ್ತೆ. ಸೊ ನಿಮ್ಗೊಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಆಲ್.